ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡಿದ್ದೀನಿ ಕುಲ್ಫಿ. ಸಕ್ಕರೆ ಹಾಕದೇನೆ ಕುಲ್ಫಿ ಮಾಡಿದ್ದೀನಿ. ಇದು ಸೇಮ್ ಗಾಡಿಗಳಲ್ಲಿ ಹೊರಗಡೆ ಸಿಗುತ್ತಲ್ಲ, ಅದೇ ಥರ ಕುಲ್ಫಿ ರುಚಿಯಾಗಿ ಸ್ಮೂತಾಗಿ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಕುಲ್ಫಿ ಮಾಡೋದಕ್ಕೆ ನಾನು ಅರ್ಧ ಲೀಟ್ರು ಗಟ್ಟಿ ಹಾಲು ನಾನು ತೊಗೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಅಲ್ಲಿ ತನಕ ಇದು ನೋಡಿ, ಒಂದು ಮುಷ್ಟಿ ಬಾದಾಮಿ, ಒಂದು ಮುಷ್ಟಿ ಗೋಡಂಬಿ ನಾನು ಒಂದೆರಡು ಸರಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. 1-2 ಗಂಟೆ ಆದರೂ ನೆನೆಸ್ಬೇಕಿದು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದ್ರ ಜೊತೆಗೆ 5 ಏಲಕ್ಕಿ ಮತ್ತು ಹಾಲಿನ ಪುಡಿ 4 ಸ್ಪೂನ್ ಹಾಕಿದ್ದೀನಿ. ಸ್ಪೂನ್ ಮಾಮೂಲಿ ಸ್ಪೂನ್, ಊಟ ತಿಂಡಿ ಮಾಡೋವಂಥ ಸ್ಪೂನಲ್ಲೇ. ಆಮೇಲೆ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಈಗ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಹಾಲು ಹಾಕಿದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣ ಗ್ರೈಂಡ್ ಮಾಡಬೇಕಂತಿಲ್ಲ. ಸ್ವಲ್ಪ ಗೋಡಂಬಿ ಬಾದಾಮಿ ಸ್ವಲ್ಪ ದಪ್ಪ ದಪ್ಪ ಇದ್ರೂ ನಡೆಯುತ್ತೆ. ಅಷ್ಟರಲ್ಲಿ ನೋಡಿ, ಹಾಲು ಕುದೀತಾ ಇದೆ. ಕುದೀತಾ ಇರೋ ಹಾಲಿಗೆ ಗ್ರೈಂಡ್ ಮಾಡಿರೋಂಥ ಮಿಶ್ರಣನ ಹಾಕ್ತಾಯಿದ್ದೀನಿ ನಾನು. ಈ ರೀತಿ ತಿರುಗಿಸ್ತಾನೆ ಮಿಕ್ಸ್ ಮಾಡ್ತಾನೆ ಹಾಕಬೇಕು, ಯಾಕಂದರೆ ಗಟ್ಟಿಯಾಗುತ್ತೆ ಅದು. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾ ಇರುವಾಗಲೇ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇದು ಮಿಕ್ಸ್ ಮಾಡ್ತಾ ಇರಬೇಕು. ಈ ಟೈಮಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಒಂದು 150 ಗ್ರಾಮ್ ಬೆಲ್ಲ ಹಿಡಿಯುತ್ತೆ. ಇದು ಕರೆಕ್ಟಾಗಿ ಸಿಹಿ ಕರೆಕ್ಟಾಗಿ ಆಗುತ್ತೆ. 150 ಗ್ರಾಮ್ ಬೆಲ್ಲ, ಅರ್ಧ ಲೀಟ್ರ್ ಹಾಲು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗ ಇದು ಉಕ್ಕು ಬರುತ್ತೆ. ಉಕ್ಕು ಬರುವಾಗ ಸ್ಟವ್ನ ಪೂರ್ತಿ ಕಮ್ಮಿ ಮಾಡಿ ನೋಡಿ, ಸ್ವಲ್ಪ ಹೊತ್ತು ಇದನ್ನು ಹೀಗೆ ಕುದಿಸ್ಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಕುದಿಸ್ಬೇಕು. ಉಕ್ಕು ಬಂದು ಚೆಲ್ಲೋದಕ್ಕೆ ಬಿಡಬೇಡಿ. ನೋಡಿ, ಈಗ ಕುದಿಸಿ ಈ ರೀತಿ ಆಗಿದೆ, ಇಷ್ಟು ಗಟ್ಟಿಯಾಗಿದೆ. ಇದೀಗ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಇದು ತಣ್ಣಗಾದ್ಮೇಲೆ ಈ ರೀತಿಯಾಗಿದೆ. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು. ನೋಡಿ, ಗಟ್ಟಿಯಾಗಿದೆ ತಣ್ಣಗಾದ್ಮೇಲೆ. ನೋಡಿ, ಇದು ಸರಿಯಾದ ಹದ ಬಂದಿದೆ. ಈ ರೀತಿ ಆಗಬೇಕು. ಈಗ ಇದನ್ನು ನನ್ನ ಮನೆಯಲ್ಲಿ ಮಟ್ಕ ಇತ್ತು. ನಾವು ಹೊರಗಡೆಯಿಂದ ತಂದು ಕುಲ್ಫಿ ತಿಂತೀವಲ್ಲ, ಅದೇ ಮಟ್ಕನೇ ನಾನು ತೆಗೆದಿಟ್ಟಿದ್ದೆ. ಅದರಲ್ಲಿನೇ ಹಾಕ್ತಾಯಿದ್ದೀನಿ ಕುಲ್ಫಿ ಮಿಕ್ಸ್ಚರ್ನ. ನಿಮ್ಮ ಹತ್ರ ಮಟ್ಕ ಇಲ್ಲ ಅಂದರೆ ಚಿಕ್ಕ ಚಿಕ್ಕ ಲೋಟದಲ್ಲಿ ಹಾಕಿಡ್ಬೋದು. ಇಲ್ಲಾಂದರೆ ಐಸ್ ಕ್ಯಾಂಡಿ ಮೋಲ್ಡ್ ಇದ್ದರೆ ಅದರಲ್ಲಿ ಹಾಕಿಡ್ಬೋದು. ಈ ರೀತಿ ಹಾಕಿ ನಾನು ಉಳಿದಿದ್ದನ್ನು ಮೋಲ್ಡಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾನು ಫ್ರೀಝರಲ್ಲಿ ಇಡ್ತೀನಿ. ಒಂದು 6ರಿಂದ 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟರೆ ಕುಲ್ಫಿ ತಿನ್ನೋದಕ್ಕೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ತುಂಬ ರುಚಿಯಾಗಿ ಎಲ್ಲ ಪರ್ಫೆಕ್ಟಾಗಿ ಆಯಿತು, ಸ್ಮೂತಾಗಿ ಆಯಿತು. ಈಗ ನೋಡಿ, ನಾನು ರಾತ್ರಿ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಕುಲ್ಫಿ ತಿನ್ನೋದಕ್ಕೆ ರೆಡಿ ಇದೆ. ಈಗ ಇದನ್ನು ಈ ರೀತಿ ಒಂದು 10 ಸೆಕೆಂಡು ಈ ರೀತಿ ಒಂದು ನೀರಲ್ಲಿ, ಒಂದು ಲೋಟ ನೀರು ತೊಗೊಂಡು ನೀರಲ್ಲಿ ಈ ರೀತಿ ಒಂದು 10 ಸೆಕೆಂಡ್ ಅಜ್ಜಿಟ್ರೆ ಸಾಕು. ಈ ರೀತಿ ಸುಲಭವಾಗಿ ತೆಗಿಬೋದು. ಈಗ ರುಚಿಯಾದ ಸಕ್ಕರೆ ಬಳಸದೆ ಬೆಲ್ಲದಿಂದ ಮಾಡಿರೋಂಥ ಕುಲ್ಫಿ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.